ವಿಜಯ್ ಮಲ್ಯ ಒಡೆತನದ ಯುನೈಟೆಡ್ ಬ್ರೂವರೀಸ್ ಲಿಮಿಟೆಡ್ ಮುಚ್ಚುವಂತೆ ಹೈಕೋರ್ಟ್ ಆದೇಶವನ್ನು ನೀಡಿದೆ. ಈ ಮೂಲಕ ಹೈಕೋರ್ಟ್ನಲ್ಲಿ ಉದ್ಯಮಿ ವಿಜಯ್ ಮಲ್ಯಗೆ ಭಾರಿ ಹಿನ್ನಡೆ ಉಂಟಾಗಿದೆ. ಬ್ಯಾಂಕ್ಗಳಿಗೆ ಸಾವಿರಾರು ಕೋಟಿ ರೂಪಾಯಿ ಸಾಲ ಬಾಕಿ ಹಿನ್ನೆಲೆಯಲ್ಲಿ ಯುಬಿಎಚ್ಎಲ್ ಆಸ್ತಿ ಮಾರಾಟಕ್ಕೆ ಅನುಮತಿಯನ್ನ ಕೊಡುವಂತೆ ಬ್ಯಾಂಕ್ ಹಾಗೂ ಕಂಪನಿಗಳು ಕೋರಿದ್ವು. ಜೊತೆಗೆ ಲಿಕ್ವಿಡೇಟರ್ ನೇಮಕಕ್ಕೂ ಕೂಡ ಬ್ಯಾಂಕ್ಗಳು ಮನವಿಯನ್ನ ಮಾಡಿದ್ವು. ಬ್ಯಾಂಕ್ಗಳ ಅರ್ಜಿಯನ್ನು ಪುರಸ್ಕರಿಸಿರುವ ಹೈಕೋರ್ಟ್ ಯುಬಿಎಚ್ಎಲ್ ವೈಂಡಿಂಗ್ ಅಪ್ ಮಾಡಿ ಲಿಕ್ವಿಡೇಟರ್ ನೇಮಕಕ್ಕೆ ಆದೇಶ ನೀಡಿದೆ. ಕಿಂಗ್ ಫಿಶರ್ ಏರ್ಲೈನ್ಸ್ಗೆ ಯುಬಿಎಚ್ಎಲ್ ಗ್ಯಾರಂಟರ್ ಕೂಡ ಆಗಿತ್ತು. ಆದರೆ ಕಿಂಗ್ ಫಿಶರ್ ಏರ್ಲೈನ್ಸ್ ಸಾಲವನ್ನ ಮರುಪಾವತಿ ಮಾಡಿಲ್ಲ. ಹೀಗಾಗಿ ಗ್ಯಾರಂಟರ್ ಆಗಿದ್ದಂತಹ ಯುಬಿಎಚ್ಎಲ್ ಆಸ್ತಿ ಮಾರಾಟಕ್ಕೆ ಬ್ಯಾಂಕ್ಗಳು ಪರ್ಮಿಷನ್ ಅನ್ನ ಕೋರಿದ್ವು, ಅನುಮತಿಯನ್ನ ಕೋರಿದ್ವು ವಿವಿಧ ಬ್ಯಾಂಕ್ಗಳ ಒಕ್ಕೂಟ. ಇದೀಗ ಹೈಕೋರ್ಟ್ ಬ್ಯಾಂಕ್ಗಳ ಮನವಿಯನ್ನ ಪುರಸ್ಕರಿಸಿದೆ. ಈ ಮೂಲಕ ವಿಜಯ್ ಮಲ್ಯಗೆ ಭಾರಿ ಹಿನ್ನಡೆ ಉಂಟಾಗಿದೆ. ಆರಂಭದಲ್ಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯ್ ಮಲ್ಯ ಸಾಕಷ್ಟು ಗೇಮ್ಗಳನ್ನು ಕೂಡ ಮಾಡಿದ್ರು. ಇದಕ್ಕೂ ತನಗೂ ಸಂಬಂಧ ಇಲ್ಲ, ಯುಬಿಎಚ್ಎಲ್ನಲ್ಲಿ ನಾನು ನಿರ್ಣಾಯಕ ಹುದ್ದೆಯಲ್ಲಿ ಇಲ್ಲ ಅನ್ನುವಂತಹ ಮಾತನ್ನು ಹೇಳಿದ್ರು. ಪ್ರತ್ಯೇಕವಾದಂತಹ ಆಡಳಿತ ಮಂಡಳಿ ಅನ್ನುವಂಥ ಮಾತುಗಳನ್ನು ಕೂಡ ಅವರು ಹೇಳಿದ್ರು. ಈಗ ಅಂತಿಮವಾಗಿ ಹೈಕೋರ್ಟ್ ವಿಜಯ್ ಮಲ್ಯ ವಿರುದ್ಧ ಆದೇಶವನ್ನು ಕೊಟ್ಟಿರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ವಿಜಯ್ ಮಲ್ಯ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು. ಯುಬಿಎಚ್ಎಲ್ ಅನ್ನ ಈ ಪ್ರಕರಣದಲ್ಲಿ ಸಿಲುಕಿಸೋದನ್ನ ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಸಾಕಷ್ಟು ಪ್ರಯತ್ನವನ್ನ ಪಟ್ಟಿದ್ರು. ಅದರಿಂದ ಅವರು ಹೊರಗೂ ಕೂಡ ಬಂದಿದ್ರು, ಅಂದ್ರೆ ಟೆಕ್ನಿಕಲಿ ತೋರಿಸುವ ಸಲುವಾಗಿ. ಈಗ ಫೈನಲಿ ಅವರ ವಿರುದ್ಧ ತೀರ್ಪು ಬಂದಿದೆ. ಸೊ ಈಗ ಮುಂದೇನಾಗುತ್ತೆ ಪ್ರಕರಣದಲ್ಲಿ? ಅಮರ್, ಈ ಹಿಂದೆ ಕಿಂಗ್ ಫಿಶರ್ ಏರ್ಲೈನ್ಸ್ ಲಿಮಿಟೆಡ್ಗೆ ಏನು ಸಾಲ ಕೊಡಬೇಕಾದ್ರೆ ಕಿಂಗ್ ಫಿಶರ್ ಏರ್ಲೈನ್ಸ್ ಲಿಮಿಟೆಡ್ಗೆ ಗ್ಯಾರಂಟರ್ ಆಗಿ ಯುಬಿಎಚ್ಎಲ್ ನಿಂತಿತ್ತು. ಆಗ ಯುಬಿಎಚ್ಎಲ್ನ ಚೇರ್ಮನ್ ಆಗಿ ವಿಜಯ್ ಮಲ್ಯ ಅವರೇ ಇದ್ದರು. ಅವ್ರಿಗೆ 52% ಶೇರ್ಸ್ ಅವ್ರ ಹೆಸರಲ್ಲಿತ್ತು. ಹೀಗಾಗಿ ಅವರು ಅದರಲ್ಲಿ ಗ್ಯಾರಂಟರ್ ಆಗಿದ್ದರು. ಸಾವಿರಾರು ಕೋಟಿ ಅಂದರೆ 7,500 ಕೋಟಿಗೂ ಹೆಚ್ಚು ಹಣವನ್ನು ಬ್ಯಾಂಕ್ಗಳಿಗೆ ಕಿಂಗ್ ಫಿಶರ್ ಏರ್ಲೈನ್ಸ್ ನೀಡಬೇಕಾಗಿತ್ತು. ಆದರೆ ಕಿಂಗ್ ಫಿಶರ್ ಏರ್ಲೈನ್ಸ್ ನಷ್ಟ ಅನುಭವಿಸಿದ್ರಿಂದ 7,500 ಕೋಟಿಗೂ ಹೆಚ್ಚು ಹಣ ಬ್ಯಾಂಕ್ಗಳಿಗೆ ಬ್ಯಾಲೆನ್ಸ್ ಇದೆ. ಜೊತೆಗೆ ಏನು ಇಂಟರ್ನ್ಯಾಷನಲ್ ಏರೋ ಇಂಜಿನ್ ಲಿಮಿಟೆಡ್ಗೂ ಕೂಡ ಹಣ ಬಾಕಿ ಕೊಡೋದು ಇದೆ. ಹೀಗಾಗಿ ಎಲ್ಲ ಕಂಪ್ನಿಗಳು ಸೇರಿ ಈ ಯುಬಿಎಚ್ಎಲ್ ಸಂಸ್ಥೆನೇ ಒಂದು ಏನು ವೈಂಡಿಂಗ್ ಅಪ್ ಮಾಡಬೇಕು ಅಂತೇಳಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಯಾಕೆ ಅಂದರೆ ಮೇಯ್ನ್ ಸಂಸ್ಥೆ ಯಾರು ಸಾಲ ತೊಗೊಂಡಿದ್ರು ಕಿಂಗ್ ಫಿಶರ್ ಏರ್ಲೈನ್ಸ್, ಅದು ಮುಚ್ಚೋಗಿರೋದ್ರಿಂದ ಮತ್ತು ಅವರು ವಾಪಸ್ ದುಡ್ಡನ್ನು ಕೊಡೋ ಪರಿಸ್ಥಿತಿ ಇಲ್ಲದೆ ಇರೋದ್ರಿಂದ ಅವ್ರಿಗೆ ಗ್ಯಾರಂಟರ್ ಆಗಿರುವಂಥ ಯುಬಿಎಚ್ಎಲ್ ಇಂದ ಅದನ್ನು ವಸೂಲಿ ಮಾಡಬೇಕು. ಹೀಗಾಗಿ ಅವರನ್ನು ಕೂಡ ಅದನ್ನು ಕೊಡೋ ಪರಿಸ್ಥಿತಿ ಇಲ್ಲದೆ ಇರೋದ್ರಿಂದ ಅವ್ರನ್ನ ವೈಂಡಿಂಗ್ ಅಪ್ ಮಾಡಿ, ಅಂದರೆ ಅದನ್ನು ಕಂಪನಿಯನ್ನು ಮುಚ್ಚೋ ಪ್ರಕ್ರಿಯೆಯನ್ನು ಆರಂಭ ಮಾಡಿ ಅವರ ಒಂದು ಅಸೆಟ್ಸನ್ನು ಮಾರಾಟ ಮಾಡಿ ಅಲ್ಲಿರೋ ಆಸ್ತಿಯನ್ನೆಲ್ಲ ಮಾರಾಟ ಮಾಡಿ ಆ ಹಣವನ್ನು ನಮಗೆ ವಾಪಸ್ ಕೊಡಬೇಕು ಅಂತೇಳಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಹೀಗಾಗಿ ಈ ಅರ್ಜಿಯ ವಿಚಾರಣೆ ನಡೆದು ಈಗ ಕೋರ್ಟ್ ಇವತ್ತು ಮಹತ್ವದ ಆದೇಶ ನೀಡಿದೆ. ಕಂಪನಿಯ ಒಂದು ವೈಂಡಿಂಗ್ ಅಪ್ಗೆ ಕೋರ್ಟ್ ಅನುಮತಿಯನ್ನು ಕೊಟ್ಟಿದೆ. ಅದೇ ರೀತಿ ಅಫಿಷಿಯಲ್ ಲಿಕ್ವಿಡೇಟರ್ನ ನೇಮಕ ಮಾಡಿ ಈ ಎಲ್ಲ ಕಂಪನಿಯ ಏನು ಆದಾಯ ಎಷ್ಟಿದೆ, ಲಾಸ್ ಎಷ್ಟಿದೆ, ಇದೆಲ್ಲವನ್ನು ಕೂಡ ಲೆಕ್ಕಾಚಾರ ಮಾಡಿ ಒಟ್ಟು ಆಸ್ತಿ ಎಷ್ಟಿದೆ, ಅದನ್ನು ಮಾರಾಟ ಮಾಡಿದ್ರೆ ಸಾಲ ತೀರಿಸ್ಬೋದಾ ಇತ್ಯಾದಿ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡೋದಕ್ಕೆ ಲಿಕ್ವಿಡೇಟರ್ ನೇಮಕಕ್ಕೂ ಕೂಡ ಆದೇಶ ಮಾಡಿದೆ. ಹೀಗಾಗಿ ಈ ಅಫಿಷಿಯಲ್ ಲಿಕ್ವಿಡೇಟರ್ ಈಗ ಅಧಿಕಾರ ವಹಿಸಿಕೊಂಡು ಯುಬಿಎಚ್ಎಲ್ನ ಒಂದು ಮುಕ್ತಾಯಗೊಳಿಸುವಂಥ ಅಥವಾ ಅದನ್ನು ಮುಚ್ಚುವಂಥ ಪ್ರಕ್ರಿಯೆಗೆ ಚಾಲನೆ ಕೊಡ್ತಾರೆ. ಆನಂತರ ಆಸ್ತಿಯನ್ನೆಲ್ಲ ಮಾರಾಟ ಮಾಡಿ ಈ ಬ್ಯಾಂಕ್ಗಳಿಗೆ ಕೊಡಬೇಕಾಗಿರುವಂಥ 7,500 ಕೋಟಿಗೂ ಹೆಚ್ಚು ಹಣವನ್ನು ವಾಪಸ್ ಕೊಡೋದಕ್ಕೆ ಅಗತ್ಯವಾದಂಥ ಕ್ರಮಗಳನ್ನು ಅವ್ರನ್ನ ಕೈಗೊಳ್ಬೋದು. ಹೀಗಾಗಿ ಈಗ ವಿಜಯ್ ಮಲ್ಯಗೆ ಭಾರಿ ಹಿನ್ನಡೆ ಇದು ಅಂತಲೇ ಹೇಳಬೇಕಾಗತ್ತೆ. ಧನ್ಯವಾದ ರಮೇಶ್.